ರಾಧೇ ರಾಧೇ. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ರಾಜ್ಯಶಾಸ್ತ್ರ. ಇವತ್ತು ನಡೆದಿರುವಂತಹ ಈ ಒಂದು ರಾಜ್ಯಶಾಸ್ತ್ರ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಕ್ವಶನ್ ಪೇಪರನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಚಾನಲ್ ಮುಖಾಂತರ ಇನ್ನೂ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ, ಪ್ರಶ್ನೆ, ಕ್ವಶನ್ನು ಜೊತೆಗೆ ಈ ಪೇಪರು ಸಹ ನಡೆದಿರಲ್ಲ. ಅಂಥ ಡಿಸ್ಟ್ರಿಕ್ಟ್ಗಳಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ವಿದ್ಯಾರ್ಥಿಗಳ ಆಶಯದ ಮೇರೆಗೆ ಮತ್ತು ಆ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಬಿಡಿಸುವಂಥ ಕೆಲಸ ಮಾಡಿದ್ದೀನಿ. ಜೊತೆಗೆ ಯಾವೆಲ್ಲ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಕ್ವಶನ್ಗಳು ಬರ್ಬೋದು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳು ಯಾವ್ಯಾವ ಬಂದಿವೆ ಅಂಥೇಳಿ ಒಂದೊಂದಾಗಿ ಇಲ್ಲಿ ನೋಡ್ತಾ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಸ್ನೇಹಿತರುಗಳಿಗೆ ಮತ್ತು ನಿಮ್ಮ ಅಚ್ಚುಮೆಚ್ಚಿನವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಜೊತೆಗೆ ಕ್ವಶನ್ಗಳನ್ನು, ಅದರ ಉತ್ತರಗಳನ್ನು ಯಾವ ರೀತಿ ಬಂದಿದ್ದಾವೆ ಅಂಥೇಳಿ ಒಂದೊಂದಾಗಿ ನೋಡ್ಕೊತಾ ಹೋಗಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋ ಭಾಳ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೇ ಅಂತೇಳಿ ಕಮೆಂಟ್ ಮಾಡದೆ ತಪ್ಪದೇ ಮರಿಬೇಡಿ. ಮೆಚ್ಚುಗೆಯನ್ನು ನೀವು ವ್ಯಕ್ತಪಡಿಸೋದಂತ ಆಗ್ತದೆ ಅಂತ ಹೇಳ್ತಾ, ಸೊ ಬನ್ನಿ ಪ್ರಶ್ನೆಗಳನ್ನು ಒಂದೊಂದಾಗಿ ಇಲ್ಲಿ ನಾವು ನೋಡ್ಕೊತಾ ನೇರವಾಗಿ ಪ್ರಶ್ನೆ ಕಡೆ ಹೋಗ್ತೀನಿ. ನಾನು ಭಾಗ ಹೇಗೆ ನೀವೆಲ್ಲರೂ ನೋಡ್ತಾ ಹೋಗ್ತೀರಿ. ಇಲ್ಲಿ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದು ಯಾವಾಗ ಜಾರಿಗೆ ಬಂತು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಚಿತ್ರವನ್ನು ನೋಡಿದಾಗ ಇದು ಭಾರತದ ಸಂವಿಧಾನ ಅಂತ ನಾವಿಲ್ಲಿ ಹೇಳ್ಬೋದು. ಸಂವಿಧಾನ ಯಾವಾಗ ಜಾರಿಗೆ ಬರ್ತದೆ ಅಂತಂದರೆ ಜನವರಿ 26ನೇ ತಾರೀಕು 1950ರಂದು ಜಾರಿಗೆ ಬರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಟಾ ಅಂತಂದ್ರೆ ಏನು, NOTA ಅಂದರೆ ವಿಸ್ತೃತ ರೂಪ ಅಂದರೆ ನನ್ ಆಫ್ ದಿ ಅಬೌವ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಈಗ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ಈ ಮತಗಟ್ಟೆಯಲ್ಲಿ ಅಭ್ಯರ್ಥಿಗಳು ಏನು ನಿಂತಿರ್ತಾರೆ, ಇವ್ರು ಯಾರು ಅರ್ಹರಲ್ಲ ಅಂತೇಳಿ ನಾವು ಕೆಳಗೆ ನನ್ನ ಆಫ್ ದ ಅಬೌವ್ ಅಂತ ಒಂದು ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನನ್ನ ಆಫ್ ದ ಅಂದರೆ ಮೇಲಿನ ಯಾರು ಅರ್ಹರಲ್ಲ ಅಂಥೇಳಿ ನಿಮ್ಮ ಆಯ್ಕೆಗಳನ್ನ ಗುರುತಿಸ್ಬೋದು. ಇನ್ನು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತಂದಾಗ 3 ಕೇಂದ್ರ ಸೇವೆಗಳಿದ್ದಾವೆ. ನೀವೆಲ್ಲ ನೋಡ್ತೀರಿ ಇಲ್ಲೆಲ್ಲ, ಭಾರತೀಯ ಅಂಚೆ ಸೇವೆಗಳು, ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳು ಅಂತ ಹೇಳ್ತೀವಿ. ಆದರೆ ಉತ್ತರ ಆಯ್ಕೆ B ಇದೆ ನೋಡಿ, ಕೇವಲ ಒಂದು ಮಾತ್ರ, ಭಾರತೀಯ ಆಡಳಿತ ಸೇವೆ. ಇದು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಅಂತ ಹೇಳ್ತೀವಿ. ನೆಕ್ಸ್ಟು 4ನೇ ಪ್ರಶ್ನೆ ನಿಮಗೆ ನಾನು ಹೇಳಿದೆ, ಬ್ಲೂ ಪ್ರಿಂಟ್ ಹೇಳುವಾಗ ಈ ಪ್ರಶ್ನೆ ಬರ್ತದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಮನಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಅಂತಂದರೆ ಕ್ರಿಸ್ತ ಶಕ 185 ಅಂತ ಹೇಳ್ತೀವಿ. ಈ ಪ್ರಶ್ನೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಬಂದೋಗಿದೆ ಈ ವರ್ಷದ್ದು. ಪೆರಿಸ್ಟ್ರೋಯ್ ಮತ್ತು ಗ್ಲಾಸ್ ನಾಸ್ಟಾ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರು ಅಂತಂದರೆ ಮಿಖಾಯಲ್ ಗೋರ್ಬಚೇವ್ ಅಂತ ಹೇಳ್ತೀವಿ. ಯಾರೇ ಮಿಖಾಯಲ್ ಗೋರ್ಬಚೇವ್. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಸೊ ಒಟ್ಟು ಬಹು ಆಯ್ಕೆಯಲ್ಲಿ 5 ಆದರೆ ಬಿಟ್ಟ ಸ್ಥಳ 5. ಇಲ್ಲಿ ನೋಡಿ, ರಾಷ್ಟ್ರೀಯ ಶಕ್ತಿ ಇದೆ, ಶಿಕ್ಷಣ, ಕೃಷಿ, ಡಯಾರ್ಕಿ, ಒಂಬುಡ್ಸ್ಮನ್, ಲೋಕಾಯುಕ್ತ. ನೋಡಿ, ಡಯಾರ್ಕಿಯನ್ನು ದ್ವಿಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ. ಬ್ಲೂ ಪ್ರಿಂಟ್ ಹೇಳುವಾಗ ಹೇಳಿದ್ದೆ ನಾನು, ಎನ್ಯುವಲ್ ಕ್ವಶನ್ 2025 ಎನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಬಂದಿದೆ. ನೆಕ್ಸ್ಟು ಕೃಷಿ, ಇದು ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಈ ವರ್ಷ ಬಂದಿದೆ ನೋಡಿ. ಕೃಷಿ ರೈತರ ಮೂಲ ಕಸುಬಾಗಿತ್ತು. ಇನ್ನು ಸ್ವೀಡನ್ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಂದರೆ ಒಂಬುಡ್ಸ್ಮನ್ ಅಂತ ಹೇಳಿ ಬ್ಲೂ ಪ್ರಿಂಟ್ ಅಲ್ಲಿ ನಾನು ಈ ಕ್ವಶನನ್ನು ಕೊಟ್ಟಿದ್ದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬ್ಲೂ ಪ್ರಿಂಟ್ ಮಾಡಿದಿರಿ ಅಂಥೇಳಿ. ಅಂಥ ವಿದ್ಯಾರ್ಥಿಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ಲೂ ಪ್ರಿಂಟ್ ಮಾಡಿದ್ರೂ ಸಹ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಅದ್ರಾಗ ಅಳವಡಿಸಿರ್ತಾರೆ. ಈ ಒಂದು ಕ್ವಶನ್ ಪೇಪರನ್ನು ಗಮನಿಸ್ತಾ ಹೋದಾಗ 80% ನಿಮಗೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, 20% ಏನು ಮಾಡಿದ್ದಾರೆ ಓನ್ ಆಗಿ ಕ್ವಶನ್ಗಳು ಬಂದಿರುವಂಥದ್ದು. ನೀವೆಲ್ಲಿ ನೋಡ್ತಾ ಹೋಗ್ತೀರಿ ಒಂದೊಂದಾಗಿ. ಇನ್ನು ಶಿಕ್ಷಣ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ. ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳಲ್ಲಿ ಶಿಕ್ಷಣ ಅನ್ನೋದು ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುವಂಥದ್ದು. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಎನ್ನುತ್ತೇವೆ. ಸೊ ನೀವೆಲ್ಲ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ವಿಡಿಯೋ ಲೈಕ್ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೇ ಅನ್ನೋದನ್ನು ತಂಪದೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಹೊಂದಿಸಿ ಬರೆಯಿರಿ. ನೀವೆಲ್ಲ ಇಲ್ಲಿ ನೋಡ್ತೀರಿ, ಹೊಂದಿಸಿರಿ. ಪಕ್ಷೇತರ ನಿಷೇಧ ಕಾಯ್ದೆಯಲ್ಲಿ ಡೇಟನ್ನು ಕೊಟ್ಟಿಲ್ಲ, ಅದ್ರ ಬದಲಾಗಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಯಾರು ಜಾರಿಗೆ ತಂದರು ಅಂತ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು 1985 ಏಪ್ರಿಲ್ 1 ಇದನ್ನು ಜಾರಿಗೆ ತರ್ತಾರೆ. ಹೌದಾ? ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಜೊತೆಗೆ 2ನೇ ಸತಿ ಸಮಾನ ಪದ್ಧತಿಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟವರು ರಾಜಾರಾಮ್ ಮೋಹನ್ ರಾಯ್. ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದೋಗಿದೆ. WTO ಅಂದರೆ ವಿಶ್ವ ವ್ಯಾಪಾರ ಸಂಘಟನೆ. ಸಾರ್ಕ್ನ ಶಿಲ್ಪಿ, ಈ ಪ್ರಶ್ನೆ ಹಳೆ ಕ್ವಶನ್ ಪೇಪರಿಂದ ಬಂದಿದೆ. ಇದು
ಉರ್ ರೆಹಮಾನ್ ಅಂತ ಹೇಳಿ. ನೆಕ್ಸ್ಟ್ ಬಂಗಬಂಧು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ, ಬ್ಲೂ ಪ್ರಿಂಟಲ್ಲಿ ನಾನು ಈ ಕ್ವಶನನ್ನು ಹೇಳಿದ್ದೀನಿ, ನೀವೆಲ್ಲ ಇಲ್ಲಿ ನೋಡ್ತೀರಿ. ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅಂತೇಳಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದೋಗಿದೆ. ಹೌದಾ? ಸೊ ಎಷ್ಟು ಇಂಪಾರ್ಟೆಂಟು ವಿಡಿಯೋಗಳು ಅಂತೇಳಿ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಗೊತ್ತಾಗ್ತದೆ. ಪ್ಲೇಲಿಸ್ಟಲ್ಲಿ ಎಲ್ಲ ಇನ್ನೂ ಕಾಲ ಮಿಂಚಿಲ್ಲ, ನಿಮಗೆ ಇನ್ನೂ ಭಾಳಷ್ಟು ಸಮಯ ಇದೆ, ಇನ್ನೂ ಒಂದು ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆ ಇದೆ. ಆದರೂ ಸಹ ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಪ್ಲೇಲಿಸ್ಟಲ್ಲಿದ್ದೇವೆ, ನಾವು ದಿನಾಲೂ ಅದನ್ನೇ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆರ್ಥಿಕ ತಾರತಮ್ಯ ಎಂದರೆ ಎಲ್ಲರೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶ ನೀಡದಿರುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ, ಅಂದರೆ ಎಲ್ಲರಿಗೂ ಸರಿ ಸಮಾನವಾದಂಥ ಅವಕಾಶವನ್ನು ನೀಡದೇ ಇರೋದಕ್ಕೆ ಅದು ಆರ್ಥಿಕ ವಿಚಾರಗಳಲ್ಲಿ. ಇನ್ನು ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದ್ರೆ ಕರ್ನಾಟಕ ಮಲೆನಾಡಿನ ಪ್ರದೇಶದ ಜನರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥ ಅಂತಂದರೆ ರಾಷ್ಟ್ರಗಳ ನಡುವಿನ ಸಂಬಂಧದ ಅಧ್ಯಯನವೇ ನಾವು ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರಿತೀವಿ. ಭಾರತ ಸಂವಿಧಾನದ ಯಾವ ವಿಧಿಯ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖ ನೀಡುತ್ತಂದರೆ 51ನೇ ವಿಧಿ ಏನು ಮಾಡುತ್ತಂದರೆ ಅದ್ರ ಬಗ್ಗೆ ಉಲ್ಲೇಖವನ್ನು ನೀಡ್ತದೆ. ಬಾಂಗ್ಲಾದೇಶ ಎಂದು ಉದಯಿಸಿತು ಅಂದರೆ 1971ರಂದು ಉದಯಿಸಿತು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಭಾಗ ಬಿಗೆ ನಿಮಗೆಲ್ಲರಿಗೂ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿರಿ, ಪ್ರಶ್ನೆಗಳನ್ನು ನೋಡಿ ನೀವು. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ತಮಗೆ ಬೇಕಾದ ಅಭ್ಯರ್ಥಿಯನ್ನು ರಹಸ್ಯವಾಗಿ ಮತ ಚಲಾಯಿಸಿ ಆಯ್ಕೆ ಮಾಡುವ ಆಯ್ಕೆಗೆ ನಾವೇನಂತ ಕರಿತೀವಿ, ಪ್ರತ್ಯಕ್ಷ. ಉದಾಹರಣೆ ಅಂತಂದರೆ ನಮ್ಮ ಭಾರತ ಲೋಕಸಭೆ ಚುನಾವಣೆಗಳು, ವಿಧಾನಸಭೆ ಚುನಾವಣೆಗಳು ಅಂತ ಕರಿತೀವಿ. ಇನ್ನು ಈ ಚಿತ್ರವನ್ನು ನೀವೆಲ್ಲರೂ ಗಮನಿಸಿ. ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂತೇಳಿ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗ್ತದೆ. ಅದು UPSC ಅಂತ ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಇದರ ಸೇವೆಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಭಾರತೀಯ ವಿದೇಶಿ ಸೇವೆಗಳು ಅಥವಾ ಕಂದಾಯ ಸೇವೆಗಳು ಅಂತ 2 ಬರ್ತವೆ. ಸೊ ಅವುಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಜಿಲ್ಲಾಧಿಕಾರಿಯ ಕಾರ್ಯಗಳು ಅಂತಂದರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಮತ್ತು ದಂಡಾಧಿಕಾರಿ ಆಗಿರ್ತಾರೆ. ಕಂದಾಯ ಕಾರ್ಯಗಳು ಅಂತೇಳಿ 2ಅನ್ನು ನೀವು ಇಲ್ಲಿ ಬರಿಬೇಕು. ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ ಕೇಳಿದ್ದಾರೆ. 1899ರಲ್ಲಿ ಪೂನಾದಲ್ಲಿ ಇದು ಸ್ಥಾಪನೆ ಆಯಿತು. ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು ಅಂತಂದರೆ 1984ರಲ್ಲಿ ಜಾರಿಗೆ ತರ್ತಾರೆ. ಇದನ್ನು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿದ್ದರು. ಯಾರಿದ್ರಿ? ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಇನ್ನು ಹೊರಗುತ್ತಿಗೆ ಅಂದರೆ ಏನು ಅಂತೇಳಿ ನನಗೆ ನೀವು ಕಾಮೆಂಟಲ್ಲಿ ತಿಳಿಸಿ. ಇನ್ನು ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆ ಆಗಿದೆ ಅಂತೇಳಿ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡು ಹೋಗಿ. ರಾಷ್ಟ್ರಗಳ ಶಕ್ತಿ, ಸ್ಥಾನಮಾನ ಮತ್ತು ಅಧಿಕಾರದ ಆಧಾರದ ಮೇಲೆ ಈ ಶಕ್ತಿ ಬಣಗಳು ವಿಂಗಡಣೆ ಆಗಿದೆ ಅಂತ ಹೇಳ್ತೀವಿ. NSGಗೆ ಸೇರಿದ ಯಾವುದಾದ್ರೂ 2 ರಾಷ್ಟ್ರಗಳಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಟ್ಟು 4 ಕೊಟ್ಟಿದ್ದೀನಿ. ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ರಷ್ಯಾ, ಬ್ರಾಜಿಲ್. ಬೇಕಾದ 2ಕ್ಕೆ ನೀವಿಲ್ಲಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಭಾಗ ಸಿಗೆ ಹೋಗೋಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಕಮೆಂಟಲ್ಲಿ ತಪ್ಪದೆ ರಾಧೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅಂತ ಕೊಡ್ತಾರೆ. ಎಷ್ಟು? 6. 1947 ಭಾರತ ಸ್ವತಂತ್ರ ಕಾಯ್ದೆ ಉಪಬಂಧಗಳು. ಭಾರತ ಪಾಕಿಸ್ತಾನ ಸ್ವತಂತ್ರವಾಗುವಂಥ ರಾಷ್ಟ್ರಗಳು. ಜೊತೆಗೆ ಇಲ್ಲಿ ರೆಡ್ಕ್ಲಿಫ್ ಗಡಿರೇಖೆ ರಚನೆ ಆಗ್ತದೆ, ಸಂವಿಧಾನದ ರಚನೆ ಆಗ್ತದೆ, ರಾಜ್ಯಾಂಗ, ಕೇಂದ್ರ ಶಾಸಕಾಂಗ ಇಲ್ಲಿ ರಚನೆ ಆಗುವಂಥ ನಾನು ಮೇನ್ ಪಾಯಿಂಟ್ಗಳನ್ನು ಇಲ್ಲಿ ಬರೆಸಿದ್ದೀನಿ. ಸೊ ಅವುಗಳನ್ನು ಇಲ್ಲಿ ಗಮನಿಸ್ತಾ ಹೋಗಿ. ಪಟೇಲ್ ಸ್ಕೀಮನ್ನು ನೀವು ಬರಿಬೇಕು. ನಾನು ನೇರವಾಗಿ ನಾಗರಿಕ ಸೇವಾ ವರ್ಗ ಲಕ್ಷಣಗಳನ್ನು ಹೇಳ್ತಾ ಇದ್ದೀನಿ. ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯತೆ, ಸೇವಾ ಮನೋಭಾವನೆ, ಅನಾಮಧೇಯತೆ, ನಿಷ್ಪಕ್ಷಪಾತ, ಕಾಯಂ ನೌಕರರು, ಕಾನೂನಿನ ಮಿತಿಯಲ್ಲಿ ಒಳಗೊಂಡಿರುವಂಥ ಈ ರೀತಿ ನಾಗರಿಕ ಸೇವಾ ವರ್ಗದ ಲಕ್ಷಣವನ್ನು ನೀಡ್ತೀರಿ. ಇಲ್ಲಿ ಮಹಿಳಾ ಚಳುವಳಿಗಳು ಅಥವಾ ಕಾರಣಗಳು ಅಂತ ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ಹೋಗಿಲ್ಲ. ನಾನು ನೇರವಾಗಿ ಎಲ್ಲಿ ಹೋಗ್ತೀನಿ ಅಂತಂದರೆ ಈ 86ನೇ ತಿದ್ದುಪಡಿ ಸಂವಿಧಾನದ ಪ್ರಕಾರ ಅನಕ್ಷರಸ್ಥ ನಿರ್ವಹಣೆ ಸಂವಿಧಾನ ಕೈಗೊಂಡಿರೋ ಕ್ರಮಗಳು ಯಾವುವು ಅಂತಂದರೆ ಅವ್ರು ಹೇಳ್ತಾರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಉಚಿತವಾಗಿ ಪ್ರಾಥಮಿಕದಲ್ಲೇ ಕೊಡಬೇಕು ಅಂತ ಹೇಳ್ತಾರೆ. ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸುವುದು ಪಾಲಕರ ಕೆಲಸ. ಜೊತೆಗೆ ಶಾಲಾ ಕಟ್ಟಡ, ಶಿಕ್ಷಕರ ಮೂಲಭೂತ ಸೌಕರ್ಯಗಳನ್ನು, ಆಟದ ಮೈದಾನ ಎಲ್ಲವನ್ನೂ ಒದಗಿಸಬೇಕು ಅಂತ ಹೇಳ್ತಾರೆ. ಶಾಲೆಗೆ ದಾಖಲಾದ
ನಂತರ ಅವರಿಗೆ ತರಬೇತಿಯನ್ನು ಸೂಕ್ತ ಮುಂಚಿತವಾಗಿ ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಈ ಚಿತ್ರ ಕೊಟ್ಟಿದ್ದಾರೆ, ಚಿತ್ರವನ್ನು ಗಮನಿಸಿ. ಅಸ್ಮಿತೆ ರಾಜಕಾರಣ ಉಗಮಕ್ಕೆ ಕಾರಣವನ್ನು ಬರ್ರಿ ಅಂತಂದರೆ ಇಲ್ಲಿ ಅಸ್ಮಿತೆ ರಾಜಕಾರಣ ಅಂದರೆ ದುಡಾಳಿತ, ಜನರ ದುರುಸ್ಥಿತಿ, ಪ್ರಾದೇಶಿಕ ಪಕ್ಷಗಳ ಉಗಮ, ಭಾಷೆ ಮತ್ತು ಪ್ರಾಂತೀಯತೆ, ಜೊತೆಗೆ ಬಡತನ, ವಂಚನೆ, ಜನಾಂಗಗಳ ಸಾಂಸ್ಕೃತಿಕ ನೆಲೆಗೆ ಧಕ್ಕೆ, ಶಿಕ್ಷಣ, ಉದ್ಯೋಗ ಕಳೆದುಕೊಳ್ಳುವಂಥದ್ದು. ಇವೆಲ್ಲವನ್ನು ನೀವು ಇಲ್ಲಿ ನೋಡ್ತಾ ಹೋದಾಗ ನಾನಿಲ್ಲಿ ಒಟ್ಟು 20 ಅಂಕಗಳಿಗೆ ನಿಮ್ಮ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ಬಹು ಆಯ್ಕೆ 5 ಅಂಕ, ಬಿಟ್ಟ ಸ್ಥಳ 5 ಅಂಕ, ಒಂದಿಷ್ಟು ಬೇರೆ 5 ಅಂಕ, 1 ಅಂಕದ 5 ಅಂಕ, ಒಟ್ಟು 20 ಅಂಕ ಆದರೆ 2 ಅಂಕದ 5 ಪ್ರಶ್ನೆಗಳು, ಅಲ್ಲಿ 10, 30 ಪ್ಲಸ್ ಇವು 20, 50 ಅಂಕಗಳು ನಿಮಗೆ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇನ್ನು ನೇರವಾಗಿ ನಾನು ಭಾಗ ಡಿಗೆ ಪ್ರಶ್ನೆಗಳನ್ನು ನೋಡ್ಕೊತ ಹೋಗಿ. ಭಾರತ ಸಂವಿಧಾನ ಉಲ್ಲೇಖಿತವಾಗಿ ಅಧಿಕಾರ ಕೇಂದ್ರೀಕರಣ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಸಂಬಂಧದ ಪರಿಕಲ್ಪನೆ ವಿವರಿಸಿ, ವಿಶ್ವಸಂಸ್ಥೆಯ ದೇಹ ದೋಷಗಳನ್ನು ವಿವರಿಸಿ ಅಂತೇಳಿ ಒಟ್ಟು 6 ಪ್ರಶ್ನೆಗಳನ್ನು ಬರೀಬೇಕು 30 ಅಂಕಗಳಿಗೆ. ಭಾಗ ಡಿಗೆ ನಿಮಗೆಲ್ಲರೂ ಕರ್ಕೊಂಡು ಹೋಗ್ತೀನಿ. ಚುನಾವಣಾ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣ ಆಯೋಗದ ಹೆಸರುವಂಥ ನಿವಾರಣೆಗಳನ್ನು, ಅಡಚಣೆಗಳನ್ನು ವಿವರಿಸಿ. ಜಾಗತಿಕ, ನಾನು ಆಲ್ರೆಡಿ 3 ಕೊಟ್ಟಿದ್ದೆ, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ. ಅದರಲ್ಲಿ ಈ ಸಾರಿ ಏನು ಕೇಳಿದ್ದಾರೆ, ಜಾಗತೀಕರಣವನ್ನು ಕೇಳಿದ್ದಾರೆ. ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತೇಳಿ ಒಟ್ಟು 4 ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. 2 ನೀವು ಇಲ್ಲಿ ಬರೀಬೇಕು. ಸೊ ಪ್ರಶ್ನೆ ಪತ್ರಿಕೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆಗಳು ಮಾತ್ರ 1, 2, 3 ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಬಂದಿವೆ. 20% ಏನು ಮಾಡಿದ್ದಾರೆ ಅಂತಂದರೆ ಅಪ್ಲೈಡ್ ಆಗಿ ಕೇಳಿರುವಂಥದ್ದು. ಸೊ ವಿದ್ಯಾರ್ಥಿಗಳು, ಇದಿಷ್ಟು ಈ ವರ್ಷ 2026ರ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪೂರ್ವ ಸಿದ್ಧತೆಯ ಕ್ವಶನ್ ಪೇಪರ್ ಆಗಿತ್ತು, ರಾಜ್ಯಶಾಸ್ತ್ರ ವಿಷಯದ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆಯನ್ನು ಬರೆದು ಮರಿಬೇಡಿ. ಯಾಕೆ ಅಂತಂದರೆ ನನ್ನ ವಿಡಿಯೋ ನಿಮಗೆ ಮನಸ್ಪೂರ್ವಕ ಆಗಿ ಒಪ್ಪಿಗೆ ಆಗಿದೆ ಅಂತಂತ ಅರ್ಥ ಆಗ್ತದೆ. ಸೊ ದಯವಿಟ್ಟು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ನಮಸ್ಕಾರ.